ವಿದ್ಯಾರ್ಥಿಗಳೇ ಗಮನಿಸಿ, PUC ಮತ್ತು SSLC ಪರೀಕ್ಷೆಯ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಟವಾಗಿದೆ. ನೋಡಿ, ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂದರೆ ಇದೇ ವೇಳಾಪಟ್ಟಿಯೇ ಫೈನಲ್ ಆಗ್ತದೆ. ಈಗ ಮೊದಲಿಗೆ ದ್ವಿತೀಯ PUC ಪರೀಕ್ಷೆಯ ವೇಳಾಪಟ್ಟಿಯನ್ನು ಗಮನಿಸೋಣ. ನೋಡಿ, ಮಾರ್ಚ್ 1ನೇ ತಾರೀಕು ಕನ್ನಡ, ಮಾರ್ಚ್ 1ನೇ ತಾರೀಕು ಕನ್ನಡ ಇದೆ. ಮಾರ್ಚ್ 3ನೇ ತಾರೀಕು ಗಣಿತ, ಶಿಕ್ಷಣಶಾಸ್ತ್ರ, ವ್ಯವಹಾರ ಅಧ್ಯಯನ, ತರ್ಕಶಾಸ್ತ್ರ. ನೋಡಿ, ವಿಜ್ಞಾನದ ವಿದ್ಯಾರ್ಥಿಗಳು ಗಮನಿಸಿ, ಮ್ಯಾಥ್ಸ್ ಫಸ್ಟ್ ಪೇಪರ್ ಇದೆ, ನಿಮ್ಮದು ಮ್ಯಾಥ್ಸ್ ಫಸ್ಟ್ ಪೇಪರ್ ಇದೆ. ಎರಡನೇದು ಮಾರ್ಚ್ 4ಕ್ಕೆ ಉರ್ದು ಮತ್ತು ಸಂಸ್ಕೃತ. ನೋಡಿ, ಯಾರು ಸಂಸ್ಕೃತ ತೆಗೆದುಕೊಂಡಿದ್ದೀರಿ, ಉರ್ದು ತೆಗೆದುಕೊಂಡಿದ್ದೀರಿ, ಅವ್ರದ್ದು ಎಕ್ಸಾಮ್ ಇದೆ. ಮಾರ್ಚ್ 5ನೇ ತಾರೀಕು ರಾಜ್ಯಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್. ಮಾರ್ಚ್ 7ನೇ ತಾರೀಕು ಇತಿಹಾಸ ಮತ್ತು ಭೌತಶಾಸ್ತ್ರ. ನೋಡಿ, ಹಿಸ್ಟ್ರಿ ಮತ್ತು ಫಿಸಿಕ್ಸ್. ನೋಡಿ, ವಿಜ್ಞಾನ ವಿದ್ಯಾರ್ಥಿಗಳಿಗೆ ಯಾಕೆ ಒತ್ತು ಕೊಡ್ತಾ ಇದ್ದೀನಿ, ಸ್ವಲ್ಪ ಕಠಿಣವಾದಂಥ ಅಧ್ಯಯನ. ಆದ ಕಾರಣ ನೋಡಿ, ಮಾರ್ಚ್ 3ನೇ ತಾರೀಕು ನಿಮ್ಮ ಗಣಿತ ಇದೆ, ಮಾರ್ಚ್ 7ನೇ ತಾರೀಕು ಫಿಸಿಕ್ಸ್ ಇದೆ. ಅಂದರೆ ನಡುವೆ ನಿಮಗೆ 2 ದಿನ ಫಿಸಿಕ್ಸ್ ಓದಲಿಕ್ಕೆ ಗ್ಯಾಪ್ ಇದೆ. ಮೊದಲು ಗಣಿತ, ಆಮೇಲೆ ಭೌತಶಾಸ್ತ್ರ, ಮ್ಯಾಥ್ಸ್, ನಂತರ ಫಿಸಿಕ್ಸ್. ಮಾರ್ಚ್ 8 ಹಿಂದಿ, ಯಾರು ಹಿಂದಿ ತೆಗೆದುಕೊಂಡಿದ್ದೀರಿ ಮಾರ್ಚ್ 8ನೇ ತಾರೀಕಿದೆ. ಮಾರ್ಚ್ 10ಕ್ಕೆ ಐಚ್ಛಿಕ ಕನ್ನಡ, ಲೆಕ್ಕಶಾಸ್ತ್ರ, ಭೂಗರ್ಭಶಾಸ್ತ್ರ, ಗೃಹ ವಿಜ್ಞಾನ. ನೋಡಿ, ಇವೆಲ್ಲ ಇವೆ ಮಾರ್ಚ್ 10ಕ್ಕೆ. ಆಮೇಲೆ ಮಾರ್ಚ್ 12ಕ್ಕೆ ರಸಾಯನಶಾಸ್ತ್ರ. ನೋಡಿ, ಕೆಮಿಸ್ಟ್ರಿ ಮಾರ್ಚ್ 12ಕ್ಕೆ ಇದೆ. ಅಂದರೆ ನಿಮಗೆ ಭೌತಶಾಸ್ತ್ರ ಆದಮೇಲೆ ಹಿಂದಿ ತೆಗೆದುಕೊಂಡು, ಹಿಂದಿ ಆದಮೇಲೆ ನಿಮಗೆ 4-5 ದಿನ, ಸುಮಾರು 4 ದಿನ, ನಿಮಗೆ 3-4 ದಿನ ಟೈಮ್ ಸಿಗ್ತದೆ ಕೆಮಿಸ್ಟ್ರಿ ಓದಲಿಕ್ಕೆ. ಆಮೇಲೆ ಅರ್ಥಶಾಸ್ತ್ರ ಮಾರ್ಚ್ 13, ಮಾರ್ಚ್ 15 ಇಂಗ್ಲೀಷ್. ಆಮೇಲೆ ಮಾರ್ಚ್ 17 ಭೂಗೋಳಶಾಸ್ತ್ರ ಮತ್ತು ಜೀವಶಾಸ್ತ್ರ. ನೋಡಿ, ಬಯಾಲಜಿ ಮಾರ್ಚ್ 17ಕ್ಕಿದೆ. ಮಾರ್ಚ್ 18 ನೋಡಿ, ಸಮಾಜಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗಣಕ ವಿಜ್ಞಾನ. ನೋಡಿ, ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಮಾರ್ಚ್ 18ಕ್ಕಿದೆ. ಇನ್ನು ಆರ್ಟ್ಸ್ ವಿಭಾಗದಲ್ಲಿ ಸೋಷಿಯಾಲಜಿ ಇದೆ. ಇಲ್ಲಿ ಮಾರ್ಚ್ 17ಕ್ಕೆ ಜಾಗ್ರಫಿ ಇದೆ. ನೋಡಿ, ಮಾರ್ಚ್ 15ಕ್ಕೆ ಎಲ್ರಿಗೂ ಇಂಗ್ಲೀಷ್. ಮಾರ್ಚ್ 19ಕ್ಕೆ ಮಾಹಿತಿ ತಂತ್ರಜ್ಞಾನ, ಹಿಂದೂಸ್ತಾನಿ ಸಂಗೀತ, ಇನ್ಫಾರ್ಮೇಷನ್ ಸೈನ್ಸ್ ಮತ್ತು ಹಿಂದೂಸ್ತಾನಿ ಸಂಗೀತ. ಇದು ದ್ವಿತೀಯ PUC ಪರೀಕ್ಷೆ 1ರ ವೇಳಾಪಟ್ಟಿ. ನೋಡಿ, ಎಲ್ಲರೂ ಚೆನ್ನಾಗಿ 1ನೇ ಪರೀಕ್ಷೆಯಲ್ಲಿಯೇ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ನಿಮ್ಮ ಬೇರೆ ಪರೀಕ್ಷೆಗಳಿಗೆ CET, ನೀಟ್, JEE ಎಲ್ಲ ಪರೀಕ್ಷೆಗೆ ತಯಾರಾಗೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇನ್ನು SSLC ಪರೀಕ್ಷೆ 1. ನೋಡಿ, SSLC ಪರೀಕ್ಷೆಯಲ್ಲಿ ಕನ್ನಡ, ಸಂಸ್ಕೃತ ಪ್ರಥಮ ಭಾಷೆ. ನೋಡಿ, ಫಸ್ಟ್ ಲ್ಯಾಂಗ್ವೇಜ್ ನಿಮ್ಮದು ಯಾವುದು ಫಸ್ಟ್ ಲ್ಯಾಂಗ್ವೇಜ್ ಇದೆ, ಇಂಗ್ಲೀಷು ಇರ್ಬೋದು. ಮಾರ್ಚ್ 20ಕ್ಕೆ ಕನ್ನಡ, ಸಂಸ್ಕೃತ ಎಲ್ಲ ಫಸ್ಟ್ ಲ್ಯಾಂಗ್ವೇಜ್ ಮಾರ್ಚ್ 20ಕ್ಕಿದೆ. ಮಾರ್ಚ್ 22ಕ್ಕೆ ಸಮಾಜ ವಿಜ್ಞಾನ ಇದೆ, ಸೋಷಿಯಲ್ ಸೈನ್ಸ್. ಮಾರ್ಚ್ 24ಕ್ಕೆ ಇಂಗ್ಲೀಷ್ ಮತ್ತು ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್. ಯೂಶ್ವಲಿ ಇಂಗ್ಲೀಷ್ ಮೀಡಿಯಂ ಹುಡುಗರಿಗೆ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇರ್ತದೆ. ಮಾರ್ಚ್ 24ಕ್ಕೆ. ಮಾರ್ಚ್ 27ಕ್ಕೆ ಮ್ಯಾಥಮೆಟಿಕ್ಸ್, ಗಣಿತ. ಮಾರ್ಚ್ 29ಕ್ಕೆ ಹಿಂದಿ ಮತ್ತು ಸಂಸ್ಕೃತ ತೃತೀಯ ಭಾಷೆಗಳು. ಏಪ್ರಿಲ್ 2 ಸೈನ್ಸ್. ನೋಡಿ, ಏಪ್ರಿಲ್ 2ಕ್ಕೆ ಕೊನೆಯ ಪರೀಕ್ಷೆ ಸೈನ್ಸ್ ಇದೆ. ಇದು SSLC ಪರೀಕ್ಷೆಯ ಒಂದು ವೇಳಾಪಟ್ಟಿ. ಮಾರ್ಚ್ 20ರಿಂದ ಏಪ್ರಿಲ್ 2ರವರೆಗೆ ಗಮನಿಸಿ. ಮಾರ್ಚ್ 20ರಿಂದ ಏಪ್ರಿಲ್ 2ರವರೆಗೆ SSLC ಪರೀಕ್ಷೆ ಮತ್ತು ಮಾರ್ಚ್ 1ರಿಂದ ಮಾರ್ಚ್ 19ರವರೆಗೆ PUC 2 ಪರೀಕ್ಷೆ. ಮತ್ತೆ ವಿಡಿಯೋಗಳೊಂದಿಗೆ